ಯಾರು ಕೆಟ್ಟ ದೃಷ್ಟಿ ನನ್ನನ್ನು ಅಣ್ಣ ಅಂತ ಕರೆಯೋ ಆ ನಿನ್ ಪುಟ್ಟು ಹೃದಯ ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ಇನ್ನು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡು ಈ ಥರ ಇರುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಿರಿ. ನೀವು ಫಾಂಟ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡು ಫಾಂಟ್ ಚೇಂಜ್ ಮಾಡ್ಕೊರಿ. ಮೊದಲೇ ಮಿಸ್ಸಿಂಗ್ ಫಾಂಟ್ ಬರೋಂಗಿಲ್ಲ. ಈ ಥರ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಫೋಟೋಸ್ ಇರುತ್ತೆ, 3 ಫೋಟೋಸ್ ಇರುತ್ತೆ. ಕಲರ್ ಆ್ಯಂಡ್ ಫಿಲ್ಟಾಗಿ ಹೋಗಿ ನಿಮ್ಮೊಂದು ಫೋಟೋ ಸಿಸ್ಟರ್ ಫೋಟೋ ಚೇಂಜ್ ಮಾಡ್ಕೋಬೇಕು. ಇಬ್ಬರು ಇದ್ದರೆ ಇಬ್ಬರು ಫೋಟೋ ಚೇಂಜ್ ಮಾಡ್ಕೋಬೇಕು ನೀವು ಕಲರ್ ಆ್ಯಂಡ್ ಫಿಲ್ಟಾಗಿ ಹೋಗಿ. ಆಯಿತಾ? ಈಗ 3 ಫೋಟೋಸ್ ಇರುತ್ತೆ. ಸೇಮ್ ಪ್ರಾಸೆಸಿಂಗ್ 3 ಫೋಟೋಸ್ ಚೇಂಜ್ ಮಾಡ್ಕೋಬೇಕು. 3 ಫೋಟೋವನ್ನು ಚೇಂಜ್ ಮಾಡಿಕೊಂಡು ನೀವು ಅನ್ನೋದು ಕಲರ್ ಆ್ಯಂಡ್ ಫಿಲ್ಟಾಗಿ ಹೋಗಿ ಚೇಂಜ್ ಮಾಡಿಕೊಂಡು ಇಲ್ಲಿ ಫೋಟೋ ಇರೋಂಗಿಲ್ಲ. ಆಯಿತಾ? ಫೋಟೋಸ್ ಇರೋಂಗಿಲ್ಲ. ಇಲ್ಲಿ ಬಂದುಬಿಟ್ಟು ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಚೇಂಜ್ ಮಾಡ್ಕೊರಿ. ನೀವು ನಿಮ್ಮ ಸಿಸ್ಟರ್ ಅವ್ರದ್ದು ಇಬ್ಬರಿದ್ರೆ ಇಬ್ಬರದು ಎಕ್ಸಾಂಪಲ್ ನಾನು ಫೋಟೋಸನ್ನು ಚೇಂಜ್ ಮಾಡ್ಕೊತೀನಿ ನೋಡ್ತೀನಿ. ಯಾವುದಾದ್ರೂ ಒಂದು ಫೋಟೋ ಇಟ್ಟರೆ ಇಲ್ಲಿ ಫುಲ್ ಕಂಬನ್ ಎರೇಜ್ ಮಾಡಿರಿ. ಆಯಿತಾ? ಫುಲ್ ಕಂಬನ್ ಏನಾರ ಇದೇ ಥರ 2 ಫೋಟೋಸ್ ಇಡುತ್ತೆ. ಆಯಿತಾ? 3-4 ಫೋಟೋಸ್ ಇಡುತ್ತೆ. ಈ ಥರ ನಾನು ಎಕ್ಸಾಂಪಲ್ ಇಟ್ಟಕ್ಕಾಯ್ತಿದ್ದೀನಿ, ನಿಮ್ಮ ಹತ್ರ ಇದ್ದರೆ ಇಟ್ಕೋಬೇಕು. ಆಯಿತಾ? ಈ ಥರ ಚೇಂಜ್ ಮಾಡ್ಕೊರಿ ನೀವು ಅನ್ನೋದು. ಆಯಿತಾ? ಇದೇ ಥರ ಚೇಂಜ್ ಮಾಡಿಕೊಂಡು ಫುಲ್ ಕಂಬನ್ ಏರಿಯಾ ಓಕೆ. ಫುಲ್ ಕಂಬನ್ ಏರಿಯಾ ಈ ಥರ ನೋಡಿರಿ. ಫೋಟೋ ಏನಾದರೂ ಎಕ್ಸ್ಟ್ರಾ ಪಾರ್ಟ್ ಬಂದರೆ ಈ ಥರ ಬೀಟ್ ಮಾರ್ಕ್ ಹತ್ರ ಬಂದುಬಿಟ್ಟು ಎಕ್ಸ್ಟ್ರಾ ಪಾರ್ಟ್ ಅನ್ನೋದು ಇಲ್ಲಿ ಡಿಲೀಟ್ ಮಾಡಿರಿ. ಆಯಿತಾ? ಈ ಫೋಟೋವನ್ನು ಎಕ್ಸ್ಟ್ರಾ ಪಾರ್ಟ್ ಅನ್ನೋದು ಆಯಿತಾ ಈ ಥರ ಎರೇಸ್ ಮಾಡಿರಿ. ನಿಮಗೆ ಅರ್ಥ ಆಗಿಬಿಡುತ್ತೆ ಇದು ಎಕ್ಸ್ಟ್ರಾ ಪಾರ್ಟ್ ಅನ್ನೋದು. ಈಗ ಮೊದಲಿಗೆ ಬಂದ್ವಿ ರೆಡ್. ಇಲ್ಲಿ ಮೊದಲಿಗೆ ಎಫೆಕ್ಟನ್ನು ಕಾಪಿ ಮಾಡ್ಕೊರಿ ನೀವು. ಮೊದಲಿಗೆ ಒಂದು ಎಫೆಕ್ಟ್ ಅನ್ನೋದು ಮೊದಲು ಎಫೆಕ್ಟು ಕಾಪಿ ಮಾಡಿಕೊಂಡು ಬರ್ರಿ. ಈಗ ಫೋಟೋಗೆ ಎಫೆಕ್ಟನ್ನು ಪೇಸ್ಟ್ ಮಾಡಿರಿ. ಆಯಿತಾ? ಮತ್ತು ಎರಡನೇ ಫೋಟೋಗೆ ಎಫೆಕ್ಟನ್ನು ಕಾಪಿ ಮಾಡ್ಕೊರಿ. ಎರಡನೇ ಫೋಟೋ ಆಯಿತಾ? ಮತ್ತೆ ಬರ್ರಿ. ಇಲ್ಲಿ ಎರಡನೇ ಫೋಟೋಗೆ ಎಫೆಕ್ಟ್ ಅನ್ನೋದು ಕಾಪಿ ಮಾಡಿರಿ. ಆಯಿತಾ? ಮತ್ತು ಈಗ ಬರ್ರಿ ಮೂರನೇ ಫೋಟೋಗೆ ಎಫೆಕ್ಟ್ ಇರುತ್ತೆ. ಆಯಿತಾ? ಎಫೆಕ್ಟನ್ನು ಕಾಪಿ ಮಾಡಿಕೊಂಡು ಈ ಥರ ಸ್ವಲ್ಪ ಆಯಿತಾ? ಇಲ್ಲಿ ನೋಡಿರಿ. ಈಗ ಬರ್ರಿ ಮತ್ತು ಮೂರನೇ ಫೋಟೋಗೆ ಎಫೆಕ್ಟ್ ಅನ್ನೋದು ಕಾಪಿ ಮಾಡಿರಿ. ಈ ಥರ ಎಫೆಕ್ಟ್ ಎಲ್ಲ ಸೆಟ್ ಆಗಿಬಿಡುತ್ತೆ ನೋಡಿರಿ. ಎಲ್ಲ ರೆಡಿ ಆದಮೇಲೆ ಇನ್ನೂ ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ಚೇಂಜ್ ಮಾಡ್ಕೊರಿ. ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊರಿ. ಇನ್ನೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಯಾವ ಥರ ಎಡಿಟಿಂಗ್ ಮಾಡಬೇಕನ್ನೋದು ಕಾಮೆಂಟ್ ಮಾಡಿರಿ.